ಈ ಡೈರೆಕ್ಟರ್ ಬಗ್ಗೆ ನಾವು ಹೇಳಬೇಕು ಅಂದರೆ ಅವ್ರ ಹೆಸರು ಡಿ ಇಂದ ಶುರು ಆಗುತ್ತೆ. ಅವ್ರು ಡೈರೆಕ್ಟ್ ಮಾಡಿದ ಫಸ್ಟ್ ಸಿನಿಮಾ ಕೂಡ ಡಿ ಇಂದನೇ ಶುರು ಆಯಿತು. ಆ್ಯಂಡ್ ಒಂದಷ್ಟು ಒಳ್ಳೊಳ್ಳೆ ಜನರನ್ನೆಲ್ಲ ಹೆದರಿಸ್ತು. ನಮ್ಮ ದೇವರಾಜ್ ಅವರು ಡೇಂಜರ್ ಝೋನ್ ಅದಾದಮೇಲೆ ಇವಾಗ ನಿಶಬ್ದ 2. ಎಸ್, ಅವರು ವಿಷ್ಣು ದಾದಾಯಿನ ಪರಮ ಅಭಿಮಾನಿ ಕೂಡ. ಸೊ ಅದಕ್ಕೋಸ್ಕರ ನಿಶಬ್ದ 2 ಅಂತ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ದೇವರಾಜ್ ಅವರೇ ನಮಗೆ ಡೈರೆಕ್ಟ್ರು ಅಂತ ಹೇಳಿದವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಿರ್ಮಾಪಕರು ಆಫ್ ನಿಶಬ್ದ 2. ಸರ್, ಈಗ ದೇವರಾಜ್ ಅವರೇ ನಮ್ಮ ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಹೆಂಗೆ ಇಂಪ್ರೆಸ್ ಮಾಡಿದ್ರು ಸರ್ ಅವ್ರು ನಿಮ್ಮನ್ನು? ಅಂದರೆ ಅವರ ಡೇಂಜರ್ ಝೋನ್ ಸಿನಿಮಾ ಮಾಡಿ ಅದರ ನಾಯಕರಾಗಿ ನನ್ನ ಮಿತ್ರ ರೂಪೇಶ್ ಶೆಟ್ಟಿ ಇದ್ದರು. ಹಾಗೆ ಆ ಸಿನಿಮಾ ಬೆಂಗಳೂರಲ್ಲಿ 100 ದಿನ ನಿಂತಂದ ಕೂಡಲೇ ನನಗೆ ರೂಪೇಶ್ ಹೇಳಿದರು, ನಾವು ಅವರ ಜೊತೆ ಇನ್ನೊಂದು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಅವರ ತಂಡ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅದೇ ತಂಡವನ್ನು ಅವರು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅದರಿಂದ ಅವರೇ ಇರಲಿ ಅಂತ ಆಯಿತು ಮನಸ್ಸಲ್ಲಿ. ಸೂಪರ್ ಸರ್. ರೂಪೇಶ್ ಅವ್ರ ಕಲರ್ ನೋಡ್ರೆ ಪಾಪ ಅವ್ರು ಹಾರರ್ ಸಿನಿಮಾ ಮಾಡೋ ಥರ ಇಲ್ಲ ಸರ್, ಆದರೂ ಕರ್ಕೊಂಡೋಗಿ ಡೈರೆಕ್ಟ್ರು ಹಾರರ್ ಸಿನಿಮಾ ಮಾಡಿಸಿದ್ದಾರೆ. ನ್ಯಾಯನಾ ಸರ್ ಇದು? ಅಲ್ಲ, ರೂಪೇಶ್ ಇನ್ನು ನಮ್ಮ ಫ್ಯೂಚರ್ ನಟ. ಅವನು ನಮ್ಮ ಕನ್ನಡದ, ಅವರು ನಮ್ಮ ತುಳು ಭಾಷೆ ಆಯಿತು, ಈಗ ಕನ್ನಡ ಭಾಷೆ ಆಯಿತು, ಕೊಂಕಣಿಯಲ್ಲಿ ಕೂಡ ಮಾಡ್ತಿದ್ದಾರೆ. ಅಂಥ ಒಬ್ಬ ನಟರಿಗೆ ನಾವು ಪ್ರೋತ್ಸಾಹಿಸೋದು ನಮ್ಮ ಕರ್ತವ್ಯ. ಆದ್ದರಿಂದ ನಮ್ಮ ಒಂದು ಕರ್ನಾಟಕದ ರಾಜ್ಯದ ಎಲ್ಲ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಸರ್. ಆ ಡೈರೆಕ್ಟ್ರು ಕೂಡ ಒಬ್ಬ ಯುವ ಡೈರೆಕ್ಟರ್. ಅವರು ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡುವರು. ಅವರ ಕೆಲಸ ಉತ್ತಮ ಆಗಬೇಕಂತ ಅವರಿಗೆ ಆಸೆ ಇದೆ. ನಮ್ಮ ಪಿಕ್ಚರ್ ಫೈನ್ ಆದರೆ ಮತ್ತೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡ್ಬೋದು, ನಮಗೆ ನಂಬಿಕೆ ಇದೆ ಸರ್. ಇದರಲ್ಲಿ ದೇವರಾಜ್ ಅವರು ಮೇಕಪ್ ಮ್ಯಾನ್ ಆಗಿ ಡೈರೆಕ್ಟರ್ ಆಗಿರೋದು ನನಗೆ ಗೊತ್ತು. ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಬಟ್ ಒಂದು ಈಸಿ ಕೆಲಸ ಏನು ಅಂದರೆ ಇಲ್ಲಿ ಹೀರೋಯಿನ್ಗೆ ಅವ್ರಿಗೆ ಮೇಕಪ್ ಹಾಕೋ ಕೆಲಸ ಜಾಸ್ತಿ ಇಲ್ಲ. ಸೊ ತುಂಬ ಕಮ್ಮಿ. ಇಬ್ಬರು ಅಷ್ಟು ಕಲರ್ ಇರೋದ್ರಿಂದ ಓಕೆ, ಇವರು ಪಾಪ ತುಂಬ ಕನ್ಫ್ಯೂಸ್ ಆಗ್ತಿದ್ದಾರೆ. ಹಾಯ್, ವಿ ಜಸ್ಟ್ ಟಾಕಿಂಗ್ ಅಬೌಟ್ ಹೌ ದೇವರಾಜ್ ಇಸ್ ಗೋನ್ ಬಿ feeling very nice by not doing makeup for you both, because your colors are so bright and so white, so that you don't need makeup. What's your introduction? Where are you from? Hi, I'm Dr. Natasha Doshi. Doctor? Yeah. My God. ನನಗೂ ಗೊತ್ತಿರಲಿಲ್ಲ. Oh my God, exclusive matter ಇದು. ನಾವೇನು ಹೇಳ್ತಾರೆ ಡಾಕ್ಟರ್ ಇವರು? ಡಾಕ್ಟರ್ ಎಲ್ಲ ಇರೋನು. What do you study? General practitioner or what? I am a dentist and I still have patients back home in Bombay. Whoa, super. Yeah. Wow, nice. Can we have a nice smile of yours exclusively? Yeah, there we go. ಇದೊಂದು ಎಕ್ಸ್ಕ್ಲೂಸಿವ್ ಡೆಂಟಿಸ್ಟ್ ಸ್ಮೈಲ್ ಇದೇ ಥರ ಇರುತ್ತೆ. ಸೊ ವೈ ಡೆಂಟಿಸ್ಟ್? ಸೊ ಓಕೆ, ಡೆಂಟಿಸ್ಟ್ ಇಸ್ ಗುಡ್, ಬಟ್ ವೈ ಹೀರೋಯಿನ್ ಆ್ಯಂಡ್ ವೈ ಮೂವೀಸ್? So I've been acting since I was 8 actually. Oh. And I've been a child artist. Okay. I've done a couple of movies in Malayalam. Oh, okay. And acting is my passion, but never at the cost of education. I think it's very important to have a very strong backup and an educational qualification, because you never know what will happen. So it's always better to be prepared for the worst. And my parents have always taught me one thing, and that is this, that you can follow your dreams but never at the cost of education. My God, fantastic. So what's more easier, filling the tooth or in front of the camera? Which is more easier? Of course, this is my passion, so I enjoy this more. This is what I've dreamt of being, and when you get to live your dream, it's an ecstatic feeling. So you don't enjoy filling teeth? So to be honest, it's like making a movie. The whole process is beautiful, but after I treat a patient, the smile that I see on their faces, I can't compare the two. God, ನೋಡಿ, ಡಾಕ್ಟರ್ ತುಂಬ ಓದ್ಕೊಂಡಿರ್ತಾರೆ. ನಾವು ಏನೇ ತರಲೆ ಪ್ರಶ್ನೆ ಕೇಳಿದ್ರು ಅದನ್ನ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಶಿ ಇಸ್ ರಿಯಲಿ ಕರೆಕ್ಟ್ಲಿ ಆನ್ಸರಿಂಗ್ ಇಟ್ ಟು ದ ಪಾಯಿಂಟ್. So it's a genuine, like it's a true feeling, yeah. Fantastic. So definitely beauty and brains doesn't go together always ಅಂತ ಹೇಳ್ತಾರೆ, but we have beauty and brains and a dentist also. So ರೂಪೇಶ್ ನನಗೆ ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಇವಾಗ ಟ್ರೀಟ್ ಕೊಡಿಸ್ಬೇಕು, ಯಾಕಂದ್ರೆ ಅವ್ರು ಹೀರೋಯಿನ್ ಡೆಂಟಿಸ್ಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ರಿವೀಲ್ ಮಾಡಿಬಿಟ್ರಲ್ಲ. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ಆಲ್ ಅಬೌಟ್ ನಮ್ಮ ದೇವರಾಜ್ ಅವರು, ದ ಡೈರೆಕ್ಟರ್. ಇವ್ರು ಹೇಳಬೇಕಾಗಿತ್ತು ಪಾಪ ಹೀರೋಗೆ, ನೋಡೋಣ ಇಷ್ಟು ಮುದ್ದಾಗಿರೋ ಹುಡುಗಿ ನಾನು ಕರ್ಕೊಂಡ್ಬಂದಿದ್ದೀನಿ, ಅವ್ರು ಡೆಂಟಿಸ್ಟು, ನೋಡು ಸ್ವಲ್ಪ ಕೆಮಿಸ್ಟ್ರಿ ಎಲ್ಲ ವರ್ಕೌಟ್ ಮಾಡ್ಕೊಂಡು ರ್ಯಾಪೋ ಇಟ್ಕೊಂಡ್ರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಗೊತ್ತಾಗಿದ್ದು ನನಗೆ. ನಿಮಗೂ ಇವಾಗ ಹೌದು. ಸೊ ದಿಸ್ ಆಲ್ ಕ್ರೆಡಿಟ್ ಗೋಸ್ ಟು ನವೀನ್ ಶೌರಿ. ನಾನೇ ಎಂಟೈರ್ ಟೀಮ್ಗೆ ಇವ್ರು ಡೆಂಟಿಸ್ಟ್ ಅಂತ ಹೇಳಿರೋದು. ಸೊ ರೂಪೇಶ್ ಅವರೇ, ಡೇಂಜರ್ ಝೋನ್ ಆದಮೇಲೆ ನಿಶಬ್ದ 2 ಹಾರರ್ ಸಿನಿಮಾ ನೋಡಿ ಬ್ಯಾಕ್ ಹೋಮ್ ಮಂಗಳೂರಲ್ಲಿ ಎಂಚಿನ ಮಾರ್ಯಾರ ಎಂತ ಅಂತ ಎಷ್ಟು ಜನ ಬೈದರು. ಇಲ್ಲ, ನನಗೆ ಕೆಲವರೆಲ್ಲ ಹೇಳಿದ್ರು, ಅಂದರೆ ಅದ್ರಲ್ಲಿ ಸಾಯ್ತೀನಿ ಲಾಸ್ಟ್ಗೆ, ಯಾಕೆ ಸತ್ತೋದೆ, ಇನ್ನೂ ಇರಬೇಕಾಗಿತ್ತು ಸ್ಕ್ರೀನಲ್ಲಿ ಅಂತ. ನಾನು ಹೇಳಿದೆ, ನಾನು ಏನು ಮಾಡೋದು, ಡೈರೆಕ್ಟರ್ ಸಾಯಿಸ್ಬಿಟ್ರು, ಏನು ಮಾಡೋದು ಅಂತ. ನಾನು ಡೈರೆಕ್ಟರ್ಗೆ ಸ್ಟಾರ್ಚರ್ ಕೊಟ್ಟಿದ್ದೆ, ಅದಕ್ಕೆ ಸಾಯಿಸ್ಬಿಟ್ರು. ಎಸ್, ಎಕ್ಸಾಕ್ಟ್. ಸೊ ವಾಟ್ ಇಸ್ ನಿಶಬ್ದ 2 ಆಲ್ ಅಬೌಟ್? ನಿಶಬ್ದ 2 ಅಂದರೆ ಖಂಡಿತ ನಿಮ್ಮ ಏನು ಟೈಟಲ್ ಹೇಳುತ್ತೆ ಅದೇ ರೀತಿ, ಅಂದರೆ ನಮ್ಮ ಸ್ಟೋರಿಗೆ ಆ ಟೈಟಲ್ ಸೂಕ್ತವಾಗಿರುವಂಥ ಟೈಟ್ಲು. ಅದ್ರ ಜೊತೆಗೆ ವಿಷ್ಣು ದಾದ ಅವ್ರು ಮಾಡಿರೋವಂಥ ಸಿನಿಮಾ ಅಂದಮೇಲೆ, ಅದು ಕೂಡ ಸೂಪರ್ ಹಿಟ್ ಆಗಿರೋವಂಥ ಸಿನಿಮಾ ಅಂದಮೇಲೆ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಆ್ಯಕ್ಟ್ರಾಗಿ ನನಗೆ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಜವಾಬ್ದಾರಿ ಇದೆ, ಹೀರೋಯಿನ್ ಆಗಿ ಇವ್ರಿಗೆ
ಪ್ರೊಡ್ಯೂಸರ್ಗಿದೆ ಆ್ಯಂಡ್ ದೊಡ್ಡ ಜವಾಬ್ದಾರಿ ಇವ್ರ ಮೇಲೆ ಇದೆ. ಇಲ್ಲಿದ್ದಾರೆ ಏನೇ ಆದ್ರೂ ನಾನು ಅದ್ರ ಜೊತೆಗೆ ನಾನು ನಮ್ಮ ಪ್ರೊಡ್ಯೂಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಪಕ್ಕದಲ್ಲೇ ಪ್ರೊಡ್ಯೂಸರ್ ಇದ್ದಾರೆ ಅಂತ. ಯಾಕೆಂದರೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಹೇಳಿದಾಗ, ಸೊ ನನ್ನನ್ನು ಹೀರೋ ಮಾಡ್ತೀನಿ ಅಂತ ಹೇಳಿದಾಗ ಪ್ರೊಡ್ಯೂಸರ್ ಹುಡ್ಕೋದು ನಮ್ಮ ಕೆಲಸ. ಸೊ ಹಾಗಾಗಿ ನಮ್ಮ ಆತ್ಮೀಯರು ಅವ್ರ ಹತ್ರ ನಾನು ಹಿಂಗೆ ಹೇಳಿದೆ, ಹಿಂಗೆ ಆಗಿತ್ತು, ಹಿಂಗೆ ಮಾಡೋ ಅಂತ ಪ್ಲ್ಯಾನ್ ಇದೆ ಅಂತ. ಅವಾಗಂದ್ರು ಖಂಡಿತ ನೀನು ಮುಂದೆ ಬರೋದಾದರೆ ನಾನು ಹಿಂದೆ ಇರ್ತೀನಿ ಅಂತ. ಸೊ ಹಾಗಾಗಿ ದೊಡ್ಡ ಸಪೋರ್ಟ್ ಮಾಡಿ ಒಂದು ಸಿನಿಮಾ ರಂಗಕ್ಕೆ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ನಿಮ್ಮ ಸಪೋರ್ಟ್ ಇದ್ರೆ ಅವ್ರು ನೋಡ್ತಾರೆ. ಅಯ್ಯೋ 100% ಸಿನಿಮಾ ಚೆನ್ನಾಗಿದ್ರೆ ನಾವೇನು ಹೇಳೋದು, ಅವರೇ ಜಡ್ಜ್, ಮೇನ್ ಜಡ್ಜ್ ಅವರೇನೆ. ಬಟ್ ಎಲ್ಲ ಸರಿ ರೂಪೇಶ್, ದಯವಿಟ್ಟು ಈ ಹಾಲಲ್ಲಿ ಸ್ನಾನ ಮಾಡೋದು ನಿಲ್ಲಿಸಿ, ಅವಾಗ ಮೈದಾ ಹಚ್ಕೊಳ್ಳೋದು ಮುಖಕ್ಕೆ ಸ್ವಲ್ಪ ನಿಲ್ಲಿಸಿ. ನಮಗೆಲ್ಲ ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ನೀವು ಲೈಟ್ ಎಲ್ಲ ನಾವು ಹೆವಿ ಹಾಕಬೇಕಾಗುತ್ತೆ ಬೇರೆಯವ್ರಿಗೆ. ಈಗ ನೋಡಿ ನಮಗೆಲ್ಲ ನೀವು ಆದರೆ ಬ್ಲೀಚ್ ಹೊಡಿತಾ ಇದೆ, ಇವ್ರಿಗೆ ನಮ್ಮ ಕಲರ್ ಇವರು ಕರೆಕ್ಟಾಗಿದ್ದಾರೆ. ದೇವರಾಜ್ ಅವರು ಇದೆಲ್ಲ ಆಯಿತು, ಇದೆಲ್ಲ ಸೂಪರ್ ವಿಷಯ. ಆದರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಹೆಸರು ನಾನು ಇನ್ನೂ ಹೇಳಿಲ್ಲ. ನಮ್ಮ 4 ಕಾಲಲ್ಲಿ ನಿಂತ್ಕೊಳ್ಳುವಂಥ ಒಬ್ಬ ಮೇನ್ ಕ್ಯಾರೆಕ್ಟರ್ ಇದ್ದಾರೆ. ಸೊ ಅವರು ಯಾರು, ಅವ್ರ ಬಗ್ಗೆ ಒಂದಷ್ಟು ಹಿನ್ನೆಲೆ ಕೊಡಿ. ನಿಶಬ್ದ 12 ಅವ್ರೇನು ಮಾಡ್ತಾ ಇದ್ದಾರೆ? 4 ಕಾಲಲ್ಲಿ ಅದೇ ವೆರಿ ಇಂಪಾರ್ಟೆಂಟ್ 4 ಕಾಲು. ನಾನು 2 ಕಾಲಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದೆ. 4 ಕಾಲ ಅಂತ ನಾನು ಅದಕ್ಕೆ ಕರೆಕ್ಟಾಗಿ ಕೇಳಿದೆ. ಅವರು ತುಂಬಾ ಇಂಪಾರ್ಟೆಂಟ್, ಒನ್ ಆಫ್ ದ ಕ್ಯಾರೆಕ್ಟರ್ ಸಿನಿಮಾಗೆ. ಈವನ್ ಆ್ಯಕ್ಷನ್ಗೆ ಹೀರೋ ಸಪೋರ್ಟಿವ್ ಆಗಿ, ವಿಲನ್ ಸಪೋರ್ಟಿವ್ ಆಗಿ, ಹೀರೋಯಿನ್ ಸಪೋರ್ಟಿವ್ ಆಗಿ ಅವನೊಬ್ಬ ಹೀರೋ ಥರನೇ ಇಂಟ್ರೊಡ್ಯೂಸ್ ಆಗ್ಬಿಟ್ಟೆ ಇವತ್ತು. ತುಂಬಾ ಖುಷಿ ಆಯಿತು. ಸೊ ನಿಮ್ಮೊಬ್ಬರಿಗೆ ಬಿಟ್ಟು ಬೇರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಡೈರೆಕ್ಟರ್ ಕಷ್ಟ ಇರುತ್ತೆ. ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ಮಾಪಕ ತಾರನಾಥ್ ಶೆಟ್ಟಿ ಸರ್ಗೆ. ಅವ್ರು ಬಿಸ್ನೆಸ್ ಮ್ಯಾನ್ ಆ್ಯಕ್ಚುಲಿ. ಬೇಸಿಕ್ಲಿ ಅವ್ರಿಗೆ ಗಿನಿಮಾ ಗೊತ್ತಿಲ್ಲ, ತುಳು ಸಿನಿಮಾ ಮಾಡಬೇಕಂತಿದ್ರಂತೆ. ಸೊ ನಾನು ರೂಪೇಶ್ ಶೆಟ್ಟಿ ಹತ್ರ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಹಂಟಿಂಗಲ್ಲಿದ್ದೆ, ಡೇಂಜರ್ ಝೋನ್ ಆಗಿತ್ತು, ಓಡ್ತಾ ಇತ್ತು. ರೂಪೇಶ್ ಹತ್ರ ಮಾಡೋಣ, ನೀವೇ ಮಾಡೋಣ, ಒಂದು ಟೀಮಾಗಿ ಮಾಡೋಣ, ಇದೊಂದು ಸಿನಿಮಾ ಮಾಡ್ಬೋಣ. ಹೇಗೆ ಗೋಲ್ಮಾಲ್ ಬ್ರದರ್ಸಲ್ಲಿ ಮಾಡಿದರು. ನನ್ನ 2ನೇ ಚಿತ್ರಕ್ಕೆ ಇವರೇ ನಾಯಕ. ಓ ಮೈ ಗಾಡ್, ಅದ್ರಲ್ಲಿ 3 ಜನ ಇದ್ದಾರೆ. ಸುಜನ್ ಸರೋಜ್ ಚಿಕ್ಕಣ್ಣ ಇದ್ದಾರೆ, ಇವರು ಒಬ್ಬರು ಅದರಲ್ಲಿ. ಸೊ ಈ ಕತೆ ಅಪ್ರೋಚ್ ಮಾಡಿದಾಗ ಸಾರ್ ಹತ್ರ ಹೇಳಿದಾಗ, ಸೊ ಡನ್. ಇವತ್ತಿನವ್ರಿಗೆ ಇಲ್ಲಿ ಬಂದು ಮಾತಾಡ್ತಿದ್ದಾನೆ. ಹ್ಯಾಂಡ್ಸ್ ಅಪ್ ಟು ಮೈ ಪ್ರೊಡ್ಯೂಸರ್ ಆ್ಯಂಡ್ ಮೈ ಹೀರೋ. ಸೊ ನತಾಶ್ ಅಂತ ಒಂದು ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಕನ್ನಡ ಇಂಡಸ್ಟ್ರಿಗೆ. ನಾನು ಡೆಂಟಿಸ್ಟ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಅವ್ರಿಗೆ ನಾನು ಡೆಂಟಿಸ್ಟ್ ಅಂತ. ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ ಇವಾಗ. ಯಾಕಂದರೆ ಒಂದು ಡೇಂಜರ್ ಝೋನ್ ಒಂದು ಸಿನಿಮಾ ಸಕ್ಸಸ್ ಆಗಿದೆ, ಒಳ್ಳೆ ಹೆಸರು ಬಂತು. ನಮ್ಮ ಉದಯ್ ಅವ್ರನ್ನ ನಿಜವಾಗ್ಲೂ ಜ್ಞಾಪಿಸ್ಕೋಬೇಕು. ಡೇಂಜರ್ ಝೋನಲ್ಲಿ ತುಂಬ ದೊಡ್ಡ ಗಟ್ಟಿಯಾದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಎಷ್ಟು ಮಿಸ್ ಮಾಡ್ಕೋತಾರೆ ಆಬ್ವಿಯಸ್. ಅವ್ರ ಬಗ್ಗೆ ನಾನು ಹೇಳಬೇಕಂತ ಫಸ್ಟಲ್ಲೇ ಎತ್ಕೊಂಡಿದ್ದೆ. ಟರ್ನ್ ಬೇರೆ ಕಡೆ ಆಗುತ್ತೆ, ಟರ್ನ್ ಆಗುತ್ತೆ. ಸೊ ಅದನ್ನು ಎತ್ತೋದು ಬೇಡ. ಒಂದು ಅಳು ಬರುತ್ತೆ, ದಿನನಿತ್ಯ ಕಾಡ್ತಾ ಇದ್ದಾನೆ. ನಿಜ ಹೇಳ್ತೀನಿ, ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಬರ್ತಾ ಇದೆ. ಬಟ್ ಇವ್ನು ಯಾರೋ ಹುಚ್ಚ ಅನ್ಕೊಂಡ್ರೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ. ಸೊ ದಿನನಿತ್ಯ ಕಾಡ್ತಾ ಇದ್ದಾನೆ. ಉದಯನ ತುಂಬ ಮಿಸ್ ಮಾಡ್ಕೊಂಡಿದ್ದಾನೆ. ಯಾಕಂದರೆ ನಾನು ನೆಕ್ಸ್ಟ್ ಸಿನಿಮಾ ಅವ್ನಿಗೆ ಮಾಡೋಕ್ಕೆ ಕತೆ ಎಲ್ಲ ಹೇಳಿದ್ದೆ. ಇಡೀ ದಿನ ರಾತ್ರಿ ಅವ್ನು ಡೆಡ್ ಬಾಡಿ ಮುಂದೆ ನಾನು ಹತ್ತಿದ್ದೀನಿ, ನಾನಿದ್ದೆ, ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಟು ಬಿ ಫ್ರ್ಯಾಂಕ್ ನಾನು ಒಬ್ಬನೇ ಇದ್ದೆ. ಅದ್ರಲ್ಲೊಂದು ಸೆಲ್ಫಿ ತೆಗೆದಾಕಿದ್ದು ದೊಡ್ಡ ಇಶ್ಯೂ ಆಯಿತು. ತುಂಬಾ ಒಳ್ಳೆ ನಟ, ಒಂದು ವಜ್ರ ಅಂತ ಹೇಳ್ಬೋದು ಅವರು ಇಬ್ಬರು. ಸೊ ಅನಿಲ್ ಅವರು, ಉದಯ್ ಅವರು ಒಂದು ದೊಡ್ಡ ಆಘಾತ ಕನ್ನಡ ಇಂಡಸ್ಟ್ರಿಗೆ. ನಿಜವಾಗ್ಲೂ ನಮ್ಮ ಸಿನಿಮಾಗಳಲ್ಲಿ, ನಮ್ಮ ಜನರ ಒಂದು ಚಪ್ಪಾಳೆಗಳಲ್ಲಿ ಅಜರಾಮರಾಗಿ ಉಳಿತಾರೆ ಅನಿಲ್ ಅವರು ಮತ್ತು ಉದಯ್ ಅವರು ಅಂತ ಹೇಳ್ತಾ, ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ನಿಶಬ್ದ 2ಗೆ. ಆ್ಯಂಡ್ ಶೂಟಿಂಗು ಇವಾಗ ನೀವು ಹೊರಡ್ತಾ ಇದ್ದೀರಿ. ಒಂದು ಒಳ್ಳೆ ವಿಷಯಗಳನ್ನ ತಗೊಂಡು ನಮಗೆ ಆಡಿಯೋ ರಿಲೀಸಲ್ಲಿ ಮತ್ತೆ ಸಿಗೋಣ. ಕಾರ್ನರ್ ಸೀಟಲ್ಲಿ ಎಕ್ಸ್ಕ್ಲೂಸಿವ್ ಕಿಕ್ ಸಾಂಗ್ ಇದೆ. ಕಿಕ್ ಸಾಂಗ್ನ ನೀವೇ ಹಿಟ್ ಮಾಡಬೇಕು. ಯಾಕಂದರೆ ಹೌದು, ಆ ಕಿಕ್ ಸಾಂಗ್ ನೀವೇ ಕಾರಣಕರ್ತರು. ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ತೀನಿ. ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಅಷ್ಟಿರೋದನ್ನು ಒಂದು ಲೆವೆಲಲ್ಲಿ ಇಟ್ಟಿರ್ತೀನಿ ಅಂತ ಒಂದು ಸೂಪರ್. ಥ್ಯಾಂಕ್ ಯು ಸೋ ಮಚ್ ರೂಪೇಶ್. ಈ ಕಾನ್ವರ್ಸೇಷನ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಕಾರ್ನರ್ ಸೀಟ್ಗೆ. ಯಾಕಂದರೆ ಬೆಳ್ಳಿಗಿರೋರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಖಂಡಿತ ನೀವು ಈ ಕಾನ್ವರ್ಸೇಷನ್ ಕೇಳಿದಾಗ, ನೋಡಿದಾಗ ನಿಮಗೆ ಈ ಥರ ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ, ಖಂಡಿತ ಅನಿಸುತ್ತೆ, ಬಿಕಾಸ್ ಆಫ್ ಹಿಮ್. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೂವಿ ಅಪ್ಡೇಟ್ಸ್ ಎಲ್ಲ ಖಂಡಿತ ಅವ್ರು ಕೊಡ್ತೀರಂತಂದ್ರೆ 100% ಅಪ್ಪ. ಇವರು ಮೂಲತಃ RJ, ಸೊ ಅದಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಈ ಥರ ವಿಡಿಯೋಸ್ ಇನ್ನೂ ಜಾಸ್ತಿ ಬರುತ್ತೆ ಅಂತ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.